ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಬ್ಬಕ್ಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಸಬ್ಬಕ್ಕಿನ ಒಂದು 4 ಸಾರಿ ನೆನೆಸಿಬಿಟ್ಟು ತೊಳೆದು ಅದನ್ನು ಸಬ್ಬಕ್ಕಿ ಮುಳುಗುವಷ್ಟು ಮಾತ್ರ ನೀರಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಏನೇನು ಪದಾರ್ಥ ಬೇಕನ್ನೋದನ್ನ ನಾನು ಇವಾಗ ತೋರಿಸ್ತೀನಿ. ಇವಾಗ ಈರುಳ್ಳಿ, ಕೊಬ್ಬರಿ, ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಎಣ್ಣೆ, ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಇಷ್ಟು ಒಗ್ಗರಣೆಗೆ. ಇವಾಗ ಮಾಡೋ ವಿಧಾನನ ನಾನು ತೋರಿಸ್ತೀನಿ. ಮೊದಲು ಬಾಣಲಿ ಇಟ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕ್ಕೊತೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯಬೇಕು. ಇವಾಗ ಎಣ್ಣೆ ಕಾದಿದೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಅದೆಲ್ಲ ಹಾಕ್ಕೊತೀನಿ, ಒಗ್ಗರಣೆಗೆ ಹಾಕ್ಕೊತೀನಿ. ಇವಾಗ ಒಗ್ಗರಣೆಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾಗಬೇಕು. ಇವಾಗ ನೋಡಿ ಕೆಂಪಾಗಿದೆ. ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊತೀನಿ. ಅದನ್ನು ಕೂಡ ಫ್ರೈ ಮಾಡ್ತೀನಿ. ಅದು ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇವಾಗ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಕೂಡ ಮೆತ್ತಗಾಗಬೇಕು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ ಈರುಳ್ಳಿ ಕೂಡ ಮೆತ್ತಗಾಗಿದೆ. ಇವಾಗ ಅರಿಶಿನ ಹಾಕ್ಕೊತಿದ್ದೀನಿ ಸ್ವಲ್ಪ. ಈಗ ಮಿಕ್ಸ್ ಮಾಡ್ತೀನಿ. ಇವಾಗ ಆಗಿದೆ. ಇವಾಗ ಸಬ್ಬಕ್ಕಿನ ಹಾಕ್ಕೊತೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆಗಿದೆ. ನಿಂಬೆ ರಸ ಹಾಕ್ತೀನಿ. ನಿಂಬೆ ರಸನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ತೆಂಗಿನಕಾಯಿ ತುರಿ ಹಾಕ್ತೀನಿ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಬೇಗನೂ ಆಗುತ್ತೆ, ಕಡಿಮೆ ಪದಾರ್ಥ, ಮತ್ತು 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಒಂದು 2 ಅವರ್ಸ್ ನೆನೆಹಾಕಿದರೆ ಸಾಕು. ಉಪ್ಪು ಹಾಕ್ತಾಯಿದ್ದೀನಿ. ಆದರೆ ಇದನ್ನು ತೊಳೆಯೋದೇನೆ, ಮೇಲ್ಗಡೆ ಅಂಟೆಲ್ಲ ಹೋಗೋ ಥರ ನಾವು 3-4 ಸಾರಿ ಚೆನ್ನಾಗಿ ತೊಳಿಬೇಕು. ಅದ್ರ ಮುಳುಗೋವಷ್ಟು ಮಾತ್ರ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿ ನೆನೆಸ್ಬೇಡ್ರಿ. ಸ್ವಲ್ಪ ಇದಾಗಲಿ.
ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ರೆಡಿ ಆಯಿತು. ಎಷ್ಟು ಉದುರಾಗಿ ಬಂದಿದೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿನೂ ಇರುತ್ತೆ. ನಿಮ್ಮ ಮನೇಲಿ ನೀವು ಒಂದು ಸಾರಿ ಮಾಡಿ ನೋಡಿ. ರುಚಿಗೆ ನನಗೆ ಕಮೆಂಟ್ ಮಾಡಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.